ಬೆಳಗಾವಿಯಲ್ಲಿ ಅನ್ನದಾತರ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ರೈತರ ಕಿಚ್ಚಿಗೆ ಎಂದು ಸರ್ಕಾರ ಮಣಿದ್ರು ಸಹ ರೈತರ ಮನವಿಯನ್ನ ಸ್ಪಂದಿಸನೆ ಮಾಡೋದಕ್ಕೆ ಸಾಕಷ್ಟು ರೀತಿಯ ರಾಜ್ಯ ಸರ್ಕಾರ ನಕಾರವನ್ನ ಮಾಡ್ತಾ ಇರುವಂತದ್ದು. ಇವತ್ತು ಘಟನಾ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಸಹ ಬರ್ತಾ ಇದ್ದಾರೆ. ಇದೇ ಒಂದು ವಿಚಾರ ಕುರಿತು ಮಾತನಾಡಕ್ಕೆ ನನ್ನ ಜೊತೆ ರೈತ ಮುಖಂಡರಾದಂತಹ ಪ್ರಕಾಶ್ ಪೂಜಾರಿ ಅವರು ಇದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಕೊನೆಗೂ ರಾಜ್ಯ ಸರ್ಕಾರ ನಿಮ್ಮ ಪ್ರತಿಭಟನೆಗೆ ಮಾಡಿದೆ, ಫಸ್ಟ್ ರಿಯಾಕ್ಷನ್ ಸರ್? ಮಣದಿದೆ, ಅದಕ್ಕೂ ಸ್ಯಾಗ್ನೆಯ ನನಗೆ ಬೇಕಾದ್ದೇನ ಬೆಂಬಲ ಬೆಲೆ 3500. ಅವ್ರನ್ನ ಮಣಿಸ್ಬೇಕು, ಅವ್ರ ಸರ್ಕಾರನ ನಾವು ತೇಜೋವಾದಿ ಮಾಡಬೇಕು. ಇಷ್ಟೆಲ್ಲ ಪಬ್ಲಿಕ್ ತೊಂದರೆ ಕೊಡುವ ಉದ್ದೇಶ ರೈತ ಸಂಘದ್ದು ಇಲ್ಲ, ರೈತಾಪಿ ವರ್ಗದ್ದು ಇಲ್ಲ. ಅವ್ರಿಂದ ಬಂದಾರ ಎಂದಾದರೂ ಸಿಹಿ ಸುದ್ದಿಯನ್ನು ಕೊಡ್ಲಿಲ್ಲಪ್ಪ ಅಂದ್ರ ಅದರದಾದಂಥದ್ದು ಹೋರಾಟದ ರೂಪುರೇಷೆಗಳನ್ನು ಎಲ್ಲನೂ ಸಿದ್ಧತೆ ಪಡಿಸಿದ್ದೀವಿ. ದಯಮಾಡಿ ಅವರೆಲ್ಲೋ ಚಾಕ್ಲೇಟ್ ಕೊಟ್ಟಂಗೆ ಹೋಗೋದು, ಅದು ಕಾಯಿಪಲ್ಲೆ ವ್ಯಾಪಾರ ಮಾಡ್ದಂಗೆ ಮಾಡಿ ಹೋಗ್ತಂದ್ರೆ ದಯಮಾಡಿ ನೀವು ಬರಬೇಡ್ರಿ. ಸರ್, ಈಗ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದಾರ, ನಾಳೆ ನಾನು PM ಅವ್ರಿಗೆ ಪತ್ರ ಬರೀತೀನಿ ಅಂತ ಹೇಳ್ತಾ ಇದಾರೆ. ಸರ್, ಬಗ್ಗೆ ಏನ್ ಹೇಳ್ತಾರೆ? ಬರೀಲಿ, PM ಅವ್ರು ಬರೀಲಿ, ಅಂತಾರಾಷ್ಟ್ರೀಯ ಅವ್ರಿಗೆ ಬರೀರಿ, ಎಲ್ಲಿ ಯಾಕೆ ಬರೀರಿ? ನಮ್ದೇನ ಇನ್ನು 3 ದಿನ ನಮ್ಮ ಸಹನೆ ಕಟ್ಟಿನೂ ಹೊಡೆದೈತಿ. ಕಾಸಿ ಕಾಟ ಒಂದು ಮಾಡಿಸ್ತೀವಿ. ಇಲ್ಲಿ ತಂದು ತಹಸೀಲ್ದಾರ್ ಆಫೀಸ್ನಾಗ ಕಬ್ಬ ಸುರುವಿರ್ತೀವಿ. 3500 ಎಂದು ಅವ್ರು ಘೋಷಣೆ ಮಾಡಿಸ್ಕೊಡ್ತಾರಲ್ಲ, ಅದು ಮೋದಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಅದನ್ನ ತೂಕ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಹಾಕ್ಲಿ. ಇಲ್ಲಾರ ಅವ್ರು ತನ್ನ ಲೋಕಸಭಾ ಆಗಿರ್ಬೋದು, ವಿಧಾನಸೌಧದಾಗ ಹೋಗಿ ಸಕ್ಕರೆ ನುರ್ಸೋದು. ರಾಜ್ಯ ಸರ್ಕಾರ ಕೊನೆಗೆ ಹೇಳ್ತೀರಿ ರೈತ ವಿಷಯದಲ್ಲಿ ಈ ತರ ಒಂದು ನಿರ್ಲಕ್ಷ್ಯ ತೋರ್ತಾ ಇದೆ? ನಿರ್ಲಕ್ಷ್ಯ ಅನ್ನಕೇನ, ನೀವು ಸಾಧಾರಣ ಇಲ್ಲಿ ಉತ್ತರ ಕರ್ನಾಟಕದಾಗ ಎಷ್ಟು ಫ್ಯಾಕ್ಟ್ರಿ ಮಾಲಕರದಾರಲ್ಲ, ಅವ್ರು ಗುಲಾಮಗಿರಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಜುಟ್ಟ ಅವ್ರ ಕೈಯಾಗ ಕೊಡಬೇಡ್ರಿ. ನನ್ನ ಸ್ಪಷ್ಟವಾದ ಸಂದೇಶ, ರೈತರ ಬೇಡಿಕೆ ಐತಿ, ಅಂಕಿಅಂಶ ನಾವು ಕೊಡಕ್ಕೆ ಸಿದ್ದಿದ್ದೀವಿ. ಅವ್ರದ್ದು ತಗೋರಿ, ನಮ್ಮದು ತಗೋರಿ. ತಗೊಂಡು ಡಿಸ್ಕಸ್ ಮಾಡ್ರಿ. 4 ಮಂದಿ ಜೋಡಿ ಡಿಸ್ಕಸ್ ಮಾಡ್ರಿ ಆಗಂಗಿಲ್ಲ. ಹೋರಾಟದ ಕಿತ್ತು ಹತ್ತಿದ್ವಿ. ನೀವು ಕರೆದ್ರಂದ್ರೆ ತಪ್ಪು ಸಂದೇಶ ಕಳಿಸ್ಲಾಕ್ ಹೋಗ್ಬೇಡ್ರಿ. ಒಬ್ಬ ಲೀಡ್ರ್ ಬಾ ಮಾತಾಡ್ತೀನಿ ಕಳಿಸ್ತೀನಿ ಅನ್ನೋ ಈ ಸಂದೇಶಗಳು ಬೇಡ. ಸ್ಪಷ್ಟ ನಿರ್ಧಾರ ತಗೋರಿ. ಅವ್ರು ಕೊಡಕ್ಕೆ ಆಗಂಗಿಲ್ಲ ಅಂದ್ರೆ ದಯಮಾಡಿ ಫ್ಯಾಕ್ಟ್ರಿಗಳು ನಿಮ್ಮ ಅಂಡರ್ದಾಗ ತಗೋರಿ. ನಿಮ್ದಾದಂಥ ಜಿಲ್ಲಾಧಿಕಾರಿ ಅದಾರ, ಆ ತಾಲೂಕಾದಾಗ ದಂಡಾಧಿಕಾರಿ ಅದಾರ. ದಂಡಾಧಿಕಾರಿ ಮುಖಾಂತರ ಅದನ್ನ ಕಬ್ಬ ಕಾಟ ಮಾಡಿಸ್ರಿ, ಯಾವ ಫ್ಯಾಕ್ಟ್ರಿಗೆ ನುರ್ಸಿ. ಫ್ಯಾಕ್ಟ್ರಿಗಳು ನಿಮ್ಮ ಅಂಡರ್ ತೊಗೊಂಡು ಅದು ಮದುವೆ ಸ್ಪಂದ ಬರ್ತೈತಿ. ಬರೀ ರಾಜ್ಯ ಸರ್ಕಾರ ತಟ್ಟಲ್ಲ, ಅವರು ಕೇಂದ್ರ ಸರ್ಕಾರಕ್ಕೂ ಟ್ಯಾಕ್ಸ್ ಹೋಗ್ತೈತಿ, ರಾಜ್ಯ ಸರ್ಕಾರಕ್ಕೂ ಟ್ಯಾಕ್ಸ್ ಹೋಗ್ತೈತಿ. ನಮ್ಮ ನಾಯಕರದ್ದು ನಾವು ಒಪ್ಕೊಂಡಿದ್ವಿ. ಇವ್ರು MLAಗಳು MP ಗಳು ನಮ್ಮ ನಾಯಕರಲ್ಲ, ನಾಯಕರಲ್ಲ. ಏನಂದ್ರೆ ಅವ್ರು ಏನಾಗೈತಿ, ಆರ್ ಶಿವಗಣ ಅವ್ರಿಗೆ ಇಕ್ಕೊಂಡ್ ಬಂದವು. ಇವ್ರು ಇದೇ ಹೇಳ್ರಲ್ಲ, 4 ದಿನ ಹೋರಾಟ ಮಾಡ್ತಾರೆ, ಇನ್ನೊಂದು 4 ದಿನ ಹೆಚ್ಚಿಗೆ ಮಾಡ್ಬೋದು ಅಂತೇಳಿ. ಇನ್ನು ನಾವು 4 ದಿನ ಕಾಯಂಗಿಲ್ಲಣ್ಣ. ಅವ್ನು 4 ದಿನ ಕೊಟ್ಟಾರ, ನಾವು 3 ದಿನ. 3ನೇ ದಿನ ಆದ ಬಳಿಕ ಇದೇಗಾದ್ರೂ ಸ್ಪಷ್ಟವಾಗಿ ಹೇಳೀನಿ, ನಾನು 3 ಎಕರೆ ಕಬ್ಬು ಬಂದೈತಿ, ಇನ್ನ 8 ಎಕರೆ ಕಬ್ಬು ಹೊಲ್ದಾಗ ಐತಿ. ಅದಿನ 2 ತಿಂಗಳು ಬಿಟ್ಟು ಹೋಗ್ತೈತಿ. ಈ 3 ಎಕರೆ ಕಬ್ಬ ಏನೈತಿ, ಖಾಸಗಿ ಕಾಟ ಮಾಡ್ತೀನಿ. ತಹಸೀಲ್ದಾರ್ ಆಫೀಸ್ನಾಗ 3500 ದಾರ ಘೋಷಣೆ ನಾ ಮಾಡ್ಕೊಂಡೀನಿ. ಅವ್ರನ್ನ ಕೇಳಿ ಘೋಷಣೆ ಮಾಡ್ಕೊಳತ್ತಿಲ್ಲ. ಅದು ಸಿದ್ದರಾಮಯ್ಯ ಗೊತ್ತೈತಿ ಎಲ್ಲೋ ಗೊತ್ತಿಲ್ಲ. ನಾ ಘೋಷಣೆ ಮಾಡ್ಕೊಂಡೀನಿ. ನನ್ನ ಕಬ್ಬ, ನನ್ನ ಧಾರಣಿ ನಾ ಕೊಡ್ಬೇಕಾದ ಗೌರ್ಮೆಂಟ್ಗೆ. ಹೆಂಗೆ ಈಗ APMC ಒಳಗೆ ತೂಕ ಮಾಡಿ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೋತೈತ್ಲೆ, ಅದನ್ನ ತಂದ ತಮ್ಮ ತಾಲೂಕಾ ದಂಡಾಧಿಕಾರಿಗಳು ಸುರುತ್ತೀನಿ. ಅದ್ರ ಮೇಲೆ ಅಷ್ಟು ಧಾರಣೆ ಕೊಡ್ಲಿ. ಕೊಟ್ಟ ನಂತರ ಇವ್ರು ಫ್ಯಾಕ್ಟ್ರಿಯನ್ನು ಕೇಳೋ ಅವಶ್ಯಕತೆ ಇಲ್ಲ. ಸರ್, ಇವತ್ತೇ ನೀವು ರಾಜ್ಯ ಸರ್ಕಾರ ಡೆಡ್ಲೈನ್ ಕೊಟ್ಟಿದ್ರಿ. ಹೆಂಗಂತಂದ್ರೆ ನಾಳೆ ಅಂತ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿ. ಇವತ್ತು ಸಕ್ಕರೆ ಸಚಿವರು ಬರ್ತಾ ಇದಾರೆ, ಕಾಟಾಚಾರಕ್ಕೆ ಬಂದ್ ಕೂತಾ ಇದಾರ, ಅಥವಾ ಏನ್ ಚರ್ಚೆಗಳು ಮಾಡ್ತೀರಾ ಅವ್ರ ಬಗ್ಗೆ? ಬಟ್ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ, ಆದ್ರೂ ಅವ್ರು ಮಾಡ್ಲಿ. ನಮ್ದಾದಂತ ಮಾಹಿತಿ ಅಂಕಿಅಂಶ ರಿಕವರಿ ಒಳಗೆ ಎಲ್ಲಿ ಮೋಸ, ಇವ್ರು ಏನ್ ತೋರ್ಸ್ಲತ್ತಾರಲ್ಲ, ರಿಕವರಿ ಕಮ್ಮಿ ಐತಿ ಮಾಡೈತಿ. ಸರ್ಕಾರ ಮಟ್ಟದಿಂದ ಯಾರು ಸಕ್ಕರೆ ಸಚಿವರು ರಿಕವರಿ ಮಾಡ್ರೆ ಯಾವ ಫ್ಯಾಕ್ಟ್ರಿ ಬಂದು ಅವ್ರ ಫ್ಯಾಕ್ಟ್ರಿ ಅವ್ರು ಏನ್ ಹೇಳ್ತಾರೆ, ಈಗ 9.5 ಐತಿ, ಮುಂದಿನ ವರ್ಷ ಏನ್ ಮಾಡ್ತಾರೋ 5 ಪಾಯಿಂಟ್ ತಂದು ನಡೆಸ್ತಾರೆ ಇವ್ರು. ಯಾಕಂದ್ರೆ ರೈತರ ಮಣ್ಣು ಕೊಡುವ ಉದ್ದೇಶ ಅದ. ಯಾವ ಗೋರ್ಮೆಂಟ ಯಾವ ಫ್ಯಾಕ್ಟ್ರಿಯಾಗ ಇಷ್ಟ ರಿಕವರಿ ಕಬ್ಬ ಜಗ್ಗಿದಿ, ಇದ ಇಳುವರಿ ಬರೀ ಉಣ್ಣಾರಲ್ಲ, ಅದ್ರದಾದಂಥದ್ದು ಹುಣ್ಣಾರ. ಇದು ಬ್ಲ್ಯಾಕ್ ಮನಿ ಅಂತಾರಲ್ಲ, ಎಲ್ಲ ಫ್ಯಾಕ್ಟ್ರಿ ಅವ್ರು ಮಾಡ್ಯಾರ. ಅಂಕಿಅಂಶ ಕೊಡಕ್ಕೆ ನಾವು ತಯಾರಿದೀವಿ. ರಿಕವರಿ ಕಬ್ಬ ನಂದು ಏನೈತೆ ಅನ್ನೋದು ಗೊತ್ತೈತಿ. ಮಹಾರಾಷ್ಟ್ರದಾಗ ಬೇರೆ ಒಂದ್ ಸ್ವಲ್ಪ ಏರಾಪೇರ ಆಗ್ತಾವ, 1 ಪಾಯಿಂಟ್ 2 ಪಾಯಿಂಟ್ ಆಗ್ಬೋದು. ಈಗ ಕೊನೆಯದಾಗಿ ಸರ್, ಸಕ್ಕರೆ ಸಚಿವರು ಬರ್ತಾ ಇದಾರ, ಮುಖ್ಯಮಂತ್ರಿ ಅವರು ನಾಳೆ ಇದನ್ನ ಮಾಡ್ತಾ ಇದ್ದಾರೆ ಸರ್. ನಾಳೆ PM ಅವ್ರಿಗೆ ಪತ್ರ ಬರ್ತಾ ಇದ್ದಾರೆ. ನಿಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂತ ರೈತ ಹೋರಾಟ ಇವತ್ತಿಗೆ ಕೈ ಬಿಡ್ತಾರ ಅಥವಾ ಮುಂದೆ ಬರ್ತೀರ ಅಂತ? ಎಷ್ಟು 7 ದಿನ ಮಾಡಿದ್ದಕ್ಕೆ ಏನು 3700, ಮಹಾರಾಷ್ಟ್ರದಾಗ 3700 ಘೋಷಣೆ ಮಾಡ್ಯಾರ. ಇಂದ್ ಬಂದಾರ ಅವ್ರು, ಈಗ ಎದ್ದು ಬಂದಾರ. ಏನು 3700 ಮತ್ತು ಅವ್ರು ಫಿಕ್ಸ್ ಮಾಡಲಿಲ್ಲ ಅಂದ್ರೆ ನಮ್ಮ ಫಿಕ್ಸ್ ಮಾಡಿದ್ವಲ್ಲ. ಇವ್ರೇನು 4 ದಿನ ಹೋರಾಟ ಮಾಡ್ತಾನೆ ಅಂದಾರಲ್ಲ, 3 ದಿನದ ಹೋರಾಟ ಅದೇ. ಯಾಕಂದ್ರೆ 3 ದಿನ ತನಕ ನೋಡ್ತೀವಿ. ಇನ್ನು ಮುಖ್ಯಮಂತ್ರಿಗಳಿಗೆ ಒಂದು ಸ್ವಲ್ಪ ಚಾನ್ಸ್ ಕೊಡ್ತೀವಿ. ಯಾಕಂದ್ರೆ ಸಾಧಕ ಬಾಧಕಗಳು ಎಲ್ಲ ಫ್ಯಾಕ್ಟ್ರಿ ಅವ್ರ ಜೋಡಿ ಡಿಸ್ಕಸ್ ಮಾಡಲಿ, ರೈತರ ಜೋಡಿನೂ ಡಿಸ್ಕಸ್ ಮಾಡಲಿ. ತಮ್ಮದಾದಂಥದ್ದು ಅನಿಸಿಕೆ ರೈತರದ ಸತ್ಯ ಐತಿ ಅನ್ನೋದು ಅವ್ರಿಗೆ ಮನವರಿಕೆ ಎಲ್ಲರೂ ಕೊಟ್ಟಾರ. ಕಾಗದ ಮುಖ ಅಂಕಿಅಂಶ ಸಕಟ ಕೊಟ್ಟೈತಿ ಮುಖ್ಯಮಂತ್ರಿ, ಸಕ್ಕರೆ ಸಚಿವಗೂ ಕೊಟ್ಟೈತಿ, ಎಲ್ಲ ಜಿಲ್ಲಾಧಿಕಾರಿಗೂ ಕೊಟ್ಟೈತಿ, ಎಲ್ಲಕ್ಕೂ ಕೊಟ್ಟೈತಿ, ಕೇಂದ್ರ ಸರ್ಕಾರಕ್ಕೂ ಕಳಿಸೈತಿ. ನಮ್ಗೆ ಎದ್ರಾಗ ಮೋಸ ಆಗ್ಲತ್ತೈತಿ, ಹೆಂಗೆ ಮೋಸ ಆಗ್ಲತ್ತೈತಿ, ಕಾಟಾದಾಗ ಮೋಸ ಆಗ್ತೈತಿ. ಏನೋ ಅಕಸ್ಮಾತ್ 3500 ಕೊಟ್ಟು ಕಾಟಾದಾಗ ಹೊಡೆದು ಎಲ್ಲಿಯಾದ್ರೂ ಮಾಡ್ತಂದ್ರೆ ನಾವು ಹೇಳಿದೀವಲ್ಲ, ಸಕ್ರೆ ಎಲ್ಲಿ ಕಾಟ ಮಾಡ್ತೈತಿ ಅಲ್ಲಿ ಒಂದು ನನ್ನ ಪಡ ಒಂದು ಐತಿ, 3 ಎಕರೆ ಐತಿಲ್ಲೋ, ಅದ್ರಾಗ ಎಂದದು ಕಾಟ ಮಾಡಿಸ್ತೀನಿ ಗೊತ್ತಿಲ್ಲ. ಅಲ್ಲಿ ಕಾಟ ಮಾಡಿಸಿದ ನಂತರ ಸಕ್ರೆ ಕಟಾಕ್ ಅವನ ಅಲ್ಲಿ ಎಲ್ರಿ ಅಡೆ ತಡೆ ಅವ್ನ ಫ್ಯಾಕ್ಟ್ರಿ ಮಾಡಿದಂದ್ರೆ ಅಂದ್ ಫ್ಯಾಕ್ಟ್ರಿ ಒಂದು ಬರೋಬ್ಬರಿ ಆಗಂಗಿಲ್ಲ.
ಇದಿಷ್ಟು ಏನಂತಂದ್ರೆ ಇವತ್ತೇ ಎಲ್ಲಾದರೂ ಸಚಿವರೇನು ಬಂದಿದ್ದಾರೆ ಘಟನಾ ಸ್ಥಳಕ್ಕೆ, ಅವರು ಇವತ್ತೇ ಒಂದು ಬೆಲೆನ ನಿಗದಿ ಮಾಡಿದ್ದಾರೆ. ನಾವು 3,500 ರೂಪಾಯಿಗೆ ಇಲ್ಲಿ ಪ್ರತಿಭಟನೆಯನ್ನ ಕೈ ಬಿಡ್ತೀವಿ. ಒಂದು ವೇಳೆ ಇವತ್ತು ಮಾಡಿದ್ರೆ ನಾಳೆ ಅಥವಾ ನಾಡಿದ್ದು ಮುಂದೆ ಹಾಕಿದ್ರೆ ನಾವು ಈ ಪ್ರತಿಭಟನೆಯನ್ನ ಈಗ 3,500 ರೂಪಾಯಿ ಏನು ಮಾಡಿದೀವಿ ಅದನ್ನ 3,700 ರೂಪಾಯಿ ಬೆಲೆ ಸಿಗುವುದವರೆಗೂ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ರೈತರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಚಿಕ್ಕೋಡಿ.